ವೀಕ್ಷಕರೇ ನಮಸ್ಕಾರ. ಇಟಿ ಕನ್ನಡದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಿಎಸ್ಟಿ ರಿಲೀಫ್ ಅನ್ನು ನೀಡಿದೆ. ನೆಕ್ಸ್ಟ್ ಜನ್ ಜಿಎಸ್ಟಿ ಸುಧಾರಣೆ ತಂದಿರುವ ಕೇಂದ್ರ ಜನರಿಗೆ ದಸರಾ ಮತ್ತು ದೀಪಾವಳಿ ಗಿಫ್ಟ್ ಅನ್ನು ನೀಡಿದೆ. ಇದು ಜನರಿಗೆ ಬಹಳಷ್ಟು ಅನುಕೂಲ ಆಗ್ಲಿದೆ, ಉಳಿತಾಯ ಆಗ್ಲಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಆ ಜಿಎಸ್ಟಿ ಉಳಿತಾಯವನ್ನ ಸಂಪತ್ತಾಗಿ ಹೇಗೆ ಸೃಷ್ಟಿಸೋದು, ಶಿಸ್ತುಬದ್ಧವಾಗಿ ಹೂಡಿಕೆ ಮಾಡೋದು ಹೇಗೆ, ಜಿಎಸ್ಟಿ ರಿಲೀಫ್ ನಿಂದ ಜನರಿಗೆ ಏನು ಉಪಯೋಗ ಆಗುತ್ತದೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ ಜೊತೆ ಆರ್ಥಿಕ ತಜ್ಞರಾದ ಅಮರನಾಥ್ ಶಿವಶಂಕರ್ ಸರ್ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ಸರ್ ನಮಸ್ಕಾರ. ಸರ್, ಅದೇ ಈಗ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಿಎಸ್ಟಿ ಸುಧಾರಣೆಯನ್ನ ತಗೊಂಡ್ಬಂದಿದೆ. ಅದು ಯಾವ ರೀತಿ ಜನರಿಗೆ ಅನುಕೂಲ ಮಾಡಿಕೊಡುತ್ತೆ? ಈಗ 4 ಸ್ಲ್ಯಾಬ್ ಇದನ್ನ 2 ಸ್ಲ್ಯಾಬ್ ಮಾಡಿ ಮತ್ತೊಂದು 40% ಸ್ಲ್ಯಾಬ್ ಅಂತ ಹೇಳಿ ಹೊಸದನ್ನ ತಗೊಂಡ್ಬಂದಿದೆ. ಈ ಕೇಂದ್ರದ ನಿರ್ಧಾರದಿಂದ ಜನರಿಗೆ ನಿಜವಾಗ್ಲೂ ಅನುಕೂಲ ಆಗುತ್ತಾ ಅಂತ? ಸರ್, ಮೊದಲನೇದಾಗಿ ಜಿಎಸ್ಟಿ 2.0 ಎರಡನೇ ಅದರದ್ದು ರಿಫೈನ್ಮೆಂಟ್ ಏನ್ ತಂದಿದಾರಲ್ಲ, ಅದು ಒಂಥರ ಲ್ಯಾಂಡ್ ಮಾರ್ಕ್ ರಿಫಾರ್ಮ್ ಅಂತಲೇ ಹೇಳ್ಬೇಕು. ಸಾಕಷ್ಟು ಬದಲಾವಣೆಗಳು ತಂದಿದ್ದಾರೆ, ಸಾಕಷ್ಟು ಜನಪರವಾದ ಬದಲಾವಣೆಗಳು ಕೂಡ ಇದ್ರೊಳಗೆ ತಗೊಂಡ್ಬಂದಿದ್ದಾರೆ. ನೀವು ಹೇಳ್ದಂಗೆ 2 ಮೇನ್ ಸ್ಲ್ಯಾಬ್ ತಂದಿದ್ದಾರೆ ಇಲ್ಲಿ. ಸಾಕಷ್ಟು ಬೇರೆ ಬೇರೆ ಚಿಕ್ಕ ಪುಟ್ಟ ಸ್ಲ್ಯಾಬ್ಗಳು ಇದ್ದಿದ್ದನ್ನ ಇಳಿಸಿ 5% ಮತ್ತೆ 18% ಅನ್ನೋದು 2 ಮೇನ್ ಸ್ಲ್ಯಾಬ್. ತುಂಬಾ ಕಡಿಮೆ ವಸ್ತುಗಳಿಗೆ ಅಥವಾ ವಿಷಯಗಳಲ್ಲಿ 40% ಸ್ಲ್ಯಾಬ್ ತಂದಿದ್ದಾರೆ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಒಟ್ಟಾರೆ ಇದು ತುಂಬಾ ದೊಡ್ಡ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಿರೋದು. ಜನಕ್ಕೆ ಇದರದ್ದು ಡೈರೆಕ್ಟ್ ಬೆನಿಫಿಟ್ ತಲುಪಿಸ್ತೀವಿ ಅಂತ ಸಾಕಷ್ಟು ಕಂಪನಿಗಳು ಕೂಡ ಮಾತಾಡ್ತಿದ್ದಾರೆ. ಸರ್ಕಾರದ ಪ್ರತಿನಿಧಿಗಳು ಕೂಡ ಇದುವರ ತನಕ ಮಾತಾಡಿದಾಗ ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು, ಕಾಮರ್ಸ್ ಮಿನಿಸ್ಟರ್ ಇರ್ಬೋದು, ಅವರೆಲ್ಲರೂ ಹೇಳ್ತಿರೋದು ನಾವು ಈ ಬೆನಿಫಿಟ್ಸ್ ನ ಜನರಿಗೆ ಪಾಸ್ ಮಾಡಕ್ಕೋಸ್ಕರನೇ ತಗೊಂಡ್ಬಂದಿರೋ ಬದಲಾವಣೆ ಇದು. ಹಾಗಾಗಿ ಕಂಪನಿಗಳಿಗೂ ನಾವು ಬೇಡಿಕೆ ಇಡೋದೇನಂದ್ರೆ ಈ ಬೆನಿಫಿಟ್ಸ್ ನ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ ಪಾಸ್ ಮಾಡಿ ಅಂತ ಹೇಳ್ತಿದೀವಿ ಅಂತ ನಾವು ವರದಿಗಳು ಕೇಳಿಸ್ತಿದೆ ನಮ್ಗೆ. ಹೌದು, ಇದು ಖಂಡಿತ ಜನರಿಗೆ ಬೆನಿಫಿಟ್ ಆಗುತ್ತೆ. ನಾವು ಒಂದಷ್ಟು ಉದಾಹರಣೆಗಳು ತಗೊಂಡು ಮುಂದೆ ಮಾತಾಡ್ತಾ ಯಾವ್ಯಾವ ವಸ್ತುಗಳಲ್ಲಿ ಬದಲಾವಣೆ ಆಗಿದೆ, ಅದರಿಂದ ಜನರಿಗೆ ಹೇಗೆ ಉಪಯೋಗ, ಮತ್ತೆ ಈ ಡಿಫರೆನ್ಷಿಯಲ್ ಅಮೌಂಟ್ ಏನಿದೆಯಲ್ಲ, ದುಡ್ಡು ಇಳಿದಿರೋದು, ಅದನ್ನ ಜನ ಹೇಗೆ ತಮ್ಮ ಅನುಕೂಲಕ್ಕೆ ಬಳಸ್ಕೋಬಹುದು ಅಂತ ಮಾತಾಡ್ತಾ ಹೋಗೋಣ ಸರ್. ಅದೇ ಸರ್, ಇವತ್ತು ಮಹೀಂದ್ರ ಕಂಪನಿನ ಆನಂದ್ ಮಹೇಂದ್ರ ಅವರು ಅನೌನ್ಸ್ ಮಾಡಿದ್ದಾರೆ, 22 ಕಾಯಿಲೆ ನಾವು ಇವತ್ತಿಂದಾನೇ ಜಿಎಸ್ಟಿ ರಿಲೀಫ್ ಅನ್ನ ಜನರಿಗೆ ಕೊಡ್ತೀವಿ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಖಂಡಿತ ತುಂಬಾ ಒಳ್ಳೆ ನಿರ್ಧಾರ ಅದು. ಯಾಕೆಂದ್ರೆ ಇವತ್ತಿಂದ ಅಂದ್ರೆ ಈ ರೂಲ್ ಏನ್ ಬಂತಲ್ಲ ಸೆಪ್ಟೆಂಬರ್ 3ನೇ ತಾರೀಕು, ಅವತ್ತರಿಂದ ಸೆಪ್ಟೆಂಬರ್ 22ಕ್ಕೆ ಸುಮಾರು ಒಂದು 19 ದಿನ ಇತ್ತು. ಆ 19 ದಿನದಲ್ಲಿ ಅವ್ರಿಗೆ ಎಷ್ಟು ಬುಕಿಂಗ್ ಆಗುತ್ತೆ ಅನ್ನೋದು ಅವ್ರಿಗೆ ಸದ್ಯಕ್ಕೆ ಏನ್ ಮಾಡ್ತಾರೆ, ಸರ್ಕಾರದ ಕಡೆಯಿಂದ ಅವ್ರಿಗೆ ರಿಲೀಫ್ ಸಿಕ್ಕಿಲ್ಲ ಅಂದ್ರೂ ಇವರು ಅದು ಬಹಳ ಒಳ್ಳೆ ಬಿಸ್ನೆಸ್ ಅಸ್ತ್ರ ಅವ್ರು ಬಳಸ್ತಿರೋದು. ಈ 19 ದಿನದಲ್ಲಿ ಎಕ್ಸ್ಟ್ರಾ ಬುಕಿಂಗ್ಸ್ ಮಾಡಿಸ್ಕೋಬಹುದು ಅವ್ರು. ಏನಂತಂದ್ರೆ ಈಗ ಜನರದ ಸೈಕಾಲಜಿ ಮೇಲೆ ವರ್ಕ್ ಆಗತ್ತೆ ಸರ್ ಇವೆಲ್ಲ. ಆಯ್ತಾ, ಈಗ 25 ಲಕ್ಷ ರೂಪಾಯಿ ಕಾರ್ ತಗೊಳ್ಳೋರ್ಗೆ ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ 50,000 ತುಂಬಾ ದೊಡ್ಡ ಅಮೌಂಟ್ ಅಲ್ಲ. 24.5 ಲಕ್ಷ ಆದ್ರೇನು, 25 ಲಕ್ಷ ಆದ್ರೇನು, ಅದು ತುಂಬಾ ದೊಡ್ಡ ಅಮೌಂಟ್ ಅಲ್ಲ. ಬಟ್ ನಾವು ಗ್ರಾಹಕರಾಗಿ ಯೋಚನೆ ಮಾಡಿದಾಗ 50,000 ಅಲ್ಲ, ಇವನ್ 5,000 ನಮಗೆ ಬೆನಿಫಿಟ್ ಸಿಗುತ್ತೆ ಅಂದ್ರೆ ನಾವು ಅದನ್ನ ಪಡ್ಕೊಳಕ್ಕೆ ಇಷ್ಟಪಡ್ತೀವಿ. ಸೊ ಅವ್ರೇನ್ ಹೇಳ್ತಿದ್ದಾರೆ, 19ನೇ ತಾರೀಕು ಆದ್ಮೇಲೆ ಎಲ್ಲಾ ಕಂಪನಿಗಳು ಡಿಸ್ಕೌಂಟ್ ಕೊಡ್ತಾರೆ. ಇವ್ರಿಗೆ ಏನ್ ಮಾಡ್ತಿದ್ದಾರೆ, ಈ ನೆಕ್ಸ್ಟ್ ಈಗ ಇಲ್ಲಿಂದ 19ನೇ ತಾರೀಕು 22ನೇ ತಾರೀಕುವರೆಗೂ ಏನು ಉಳಿದಿದ್ದ ದಿನಗಳು, ಅಲ್ಲಿ ನಾವು ನಿಮಗೆ ಆಫರ್ ಕೊಡ್ತೀವಿ ಅನ್ನೋ ಅರ್ಥ ಇದೆ. ಈಗ ನಾವು ದೀಪಾವಳಿ ಆಫರ್ ಇಲ್ಲ ಇಯರ್ ಎಂಡ್ ಸ್ಟಾಕ್ ಕ್ಲಿಯರೆನ್ಸ್ ಆಫರ್ ಕೊಟ್ಟಾಗ ಡಿಸ್ಕೌಂಟ್ ಗಳು ಕೊಡ್ತಾರಲ್ಲ, ಆ ತರ ಇವರು ಡಿಸ್ಕೌಂಟ್ ಸೇಲ್ ತರ ಮಾಡ್ತಿದ್ದಾರೆ. ಬಹಳ ಒಳ್ಳೆ ಯೋಜನೆ ಅದು. ಯಾಕಂದ್ರೆ 22 ಆದ್ಮೇಲೆ ಎಲ್ಲರೂ ಆಫರ್ಸ್ ಕೊಡಕ್ ಸ್ಟಾರ್ಟ್ ಮಾಡಿ, ಆಫರ್ಸ್ ಅನ್ನಕ್ಕಿಂತಲೂ ಎಲ್ಲರೂ ತಮ್ಮ ಜಿಎಸ್ಟಿ ಇಳಿಸ್ತಾರೆ. ಸೊ ಆನಂದ್ ಮಹೀಂದ್ರ ಅವ್ರು ಮಾಡಿರೋ ತುಂಬಾ ಒಳ್ಳೆ ಯೋಜನೆ. ಇದನ್ನ ಅವ್ರು ಕಾರ್ಯರೂಪಕ್ಕೆ ತಂದಿರೋದು ಒಂದು ಮಾಡೆಲ್ ಆಗಿ ಕಾಣುತ್ತೆ. ಕೊನೆಗೆ ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು ಸರ್ ನಾವು ಅಂದ್ರೆ, ಜನರಿಗೆ ಬೆನಿಫಿಟ್ ಪಾಸ್ ಮಾಡ್ಬೇಕು. ಕನ್ಸ್ಯೂಮರ್ಗೆ ಬೆನಿಫಿಟ್ ಪಾಸ್ ಆದಾಗ ಅಷ್ಟೇನೆ ದೇಶದ ಆರ್ಥಿಕತೆ ಕೂಡ ಸುಭದ್ರವಾಗಿರುತ್ತೆ, ಮತ್ತೆ ಜನರು ನೆಮ್ಮದಿಯಿಂದ ಖುಷಿಯಿಂದ ಜೀವನ ಮಾಡಕ್ ಸಾಧ್ಯ ಆಗುತ್ತೆ. ಸರ್, ಈಗ ಜಿಎಸ್ಟಿ ಇಂದ ಇದು ಕ್ವಶನ್ ಗಳಲ್ಲಿ ಇತ್ತಿಲ್ಲ, ಜಿಎಸ್ಟಿ ಇಂದ ಏನೆಲ್ಲ ಬದಲಾವಣೆ ಆಗುತ್ತೆ, ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಅಂದ್ರೆ ಯಾವೆಲ್ಲ ವಸ್ತುಗಳು ಕಡಿಮೆ ಆಗ್ಬಹುದು, ಯಾವೆಲ್ಲ ವಸ್ತುಗಳು ದುಬಾರಿ ಆಗ್ಬಹುದು ಅಂತ? ಸರ್, ಈಗ ನಾವು ಈ ಜಿಎಸ್ಟಿ ಬದಲಾವಣೆ ಆಗ್ಲೇ ಹೇಳಿದೆ, 5% ಮತ್ತೆ 18% ನಲ್ಲಿ ಮ್ಯಾಕ್ಸಿಮಮ್ ಸರಕುಗಳನ್ನ ತಗೊಂಬಂದು ಕೂಡಿಸ್ಕೊಂಡಿದ್ದಾರೆ ಅಂತ. ಇದರಿಂದ ಬದಲಾವಣೆ ಏನಾಗುತ್ತೆ ಅಂದ್ರೆ, ಈಗ ನಾವೇನೋ ಸೋಪು ಅಥವಾ ಪೇಸ್ಟ್ ಅಥವಾ ಇನ್ನೇನೋ ಹಾಲು ಮೊಸರು ಈ ತರ ತರೋವಾಗ ನಾವು ಇಷ್ಟ ದಿವಸ ತುಂಬಾ ತಲೆ ಕೆಡಿಸ್ಕೊಂಡು ಯಾರು ತರಲ್ಲ. ಅಂದ್ರೆ ಜಿಎಸ್ಟಿ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಂಡು ನಾನು ಪೇಸ್ಟ್ ಬಳಸೋದಾಗ್ಲಿ ಸೋಪ್ ಬಳಸೋದಾಗ್ಲಿ ಮಾಡಲ್ಲ. ಬಟ್ ಒಟ್ಟಾರೆ ಇಕೋಸಿಸ್ಟಮ್ ನಲ್ಲಿ ನೋಡಿದಾಗ, ಈಗ ನನ್ನ ತಿಂಗಳ ದಿನಸಿ ಖರ್ಚು ಒಂದು ಕುಟುಂಬಕ್ಕೆ, ಒಂದು 3-4 ಜನ ಇರೋ ಕುಟುಂಬಕ್ಕೆ ತಿಂಗಳ ದಿನಸಿ ಖರ್ಚು 5,000 ಇತ್ತು ಇಷ್ಟ ದಿವಸ ಅಂದ್ರೆ, 5,000 ಆಗತ್ತೆ ಅಂದ್ರೆ ಅವ್ರಿಗೆ 400 ರಿಂದ 500 ರೂಪಾಯಿ ಉಳಿಸಕ್ ಆಯ್ತು ಜಿಎಸ್ಟಿ ಬದಲಾವಣೆ ಅಂದ್ರೆ ಸಿಗ್ನಿಫಿಕೆಂಟ್ ಅಮೌಂಟ್, ಅದು 10% ಉಳಿತಾಯ ಆದಂಗೆ. ಸೊ ನಾವ್ ಇದನ್ನ ಚಿಕ್ಕ ಮಟ್ಟದಲ್ಲಿ ಲೆಕ್ಕ ಹಾಕೋದಕ್ಕೆ ಬದಲು ಇದನ್ನ ಒಂಥರ ಎಕ್ಸ್ಟ್ರಾಪೋಲೇಟ್ ಅಂತ ಹೇಳ್ತೀವಲ್ಲ, ಇಡೀ ದೇಶದ ಮಟ್ಟದಲ್ಲಿ ಸುಮಾರು ನಮ್ಮ ಇಡೀ ದೇಶದ ಜನಸಂಖ್ಯೆ ಎಷ್ಟಿದೆಯೋ ಆ ಲೆವೆಲ್ ನಲ್ಲಿ ನೋಡಿದಾಗ
ಈ ಚಿಕ್ಕ ಮೊತ್ತ ಒಂದೊಂದು ಕುಟುಂಬ 500,000 ಉಳಿಸ್ಕೊಂಡು ಹೋಗೋದನ್ನ ಇಡೀ ದೇಶದ ಮಟ್ಟದಲ್ಲಿ ನೋಡಿದಾಗ ಅದು ಲಕ್ಷಾಂತರ ಕೋಟಿ ಆಗತ್ತೆ. ಇದರಿಂದ ಆರ್ಥಿಕ ಪ್ರಪಂಚಕ್ಕೆ ಏನು ಲಾಭ ಅಂದ್ರೆ, ಈಗ ನಾನು ₹500 ತಿಂಗಳಿಗೆ ಉಳಿಸ್ದೆ, ನನ್ನ ಕುಟುಂಬದಲ್ಲಿ ಆಗೋ ಖರ್ಚಿನ ₹500 ಉಳಿಸ್ದೆ ಅಂದ್ರೆ ₹500 ಏನ್ ಮಾಡ್ತೀನಿ ನಾನು? ಇಲ್ಲ ಉಳಿತಾಯ ಮಾಡ್ತೀನಿ. ಉಳಿತಾಯ ಮಾಡಿದಾಗ ಏನಾಗುತ್ತೆ, ಅದು ಕ್ಯಾಪಿಟಲ್ ಮಾರ್ಕೆಟ್ ಮತ್ತೆ ಬರುತ್ತೆ, ಅಥವಾ ಬ್ಯಾಂಕಿಂಗ್ ಸಿಸ್ಟಮ್ಗೆ ಹೋಗುತ್ತೆ, ಅಥವಾ ಪೋಸ್ಟ್ ಆಫೀಸ್ಗೆ ಹೋಗುತ್ತೆ, ಅಥವಾ PF ಹೋಗುತ್ತೆ. ಕೊನೆಗೆ ನಮ್ಮ ದೇಶದ ಫಿನಾನ್ಷಿಯಲ್ ಸಿಸ್ಟಮ್ ಒಳಕ್ಕೆ ಬಂದು ಕೂತ್ಕೊಳ್ಳುತ್ತೆ ₹500. ಇದು ನಾನು ಉಳಿತಾಯ ಮಾಡಿದ್ರೆ. ₹500 ಉಳಿತಾಯ ಮಾಡಲ್ಲ ನಾನು, ನನ್ನ ಖರ್ಚುಗಳಲ್ಲಿ ಇನ್ ಸ್ವಲ್ಪ ಹೆಚ್ಚಿಸ್ಕೊಳ್ತೀನಿ ಅಂದಾಗ, ಉದಾಹರಣೆಗೆ ನಾನೆಲ್ಲ ಹೋಟೆಲ್ ತಿನ್ನೋದನ್ನ ಜಾಸ್ತಿ ಮಾಡ್ಕೋಬಹುದು, ಅಥವಾ ನಾನು ಈಗ ₹500 ಉಳಿಸಿ ಉಳಿಸಿ ಒಂದು ವರ್ಷ ಆದ್ಮೇಲೆ ಒಂದು ಟ್ರಿಪ್ಗೆ ಹೋಗ್ಬೋದು, ಮೈಸೂರ್ಗೋ ಅಥವಾ ಮಂಗಳೂರ್ಗೋ ಟ್ರಿಪ್ಗೆ ಹೋಗ್ಬೋದು. ಈ ಕೊನೆಗೆ ಇದರಿಂದ ಏನಾಗುತ್ತೆ, ದುಡ್ಡು ಮತ್ತೆ ಸಿಸ್ಟಮ್ಗೆ ಬರ್ತಿದೆ. ಸೊ ಇದು ಈ ಚಿಕ್ಕ ಉಳಿತಾಯಗಳು ಏನಾಗುತ್ತಲ್ಲ ಸರ್, ಇದು ಕೊನೆಗೆ ನಮ್ಮ ದೇಶದ GDP ಬೆಳವಣಿಗೆ ಕೂಡ ಉಪಕಾರಿ ಆಗತ್ತೆ. ಸೊ ಹಾಗಾಗಿ ನಾವು ಉಳಿದಿದ್ದ ದುಡ್ಡು ಏನಾದ್ರೂ ಆಗ್ಲಿ, ಜನರ ಕೈನಲ್ಲಿದೆ ಆ ದುಡ್ಡು. ಇವತ್ತು ನಾನ್ ಡಿಸೈಡ್ ಮಾಡ್ತೀನಿ ₹500, ₹1,000 GST ಮೂಲಕ ಉಳಿಸಿದ್ದನ್ನ ಹೇಗೆ ಖರ್ಚು ಮಾಡ್ತೀನಿ ಅಂತ. ಹಾಗಾಗಿ ಈ ಯೋಜನೆ ಸರ್ಕಾರ ಹೇಳ್ತಿರೋಂಗೆ 360 ಡಿಗ್ರೀಸ್ ನಲ್ಲೂ ನಮಗೆ ಒಟ್ಟಾರೆ ದೇಶದ ಪ್ರಗತಿಗೆ ಬೆನಿಫಿಷಿಯಲ್ ಆಗಿರುತ್ತಿದ್ದು, ಜನರು ಅದನ್ನ ಸರಿಯಾಗಿ ಬಳಸ್ಕೊಂಡು ಹೋದ್ರೆ ಖಂಡಿತ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಅನುಕೂಲಗಳಿದೆ. ಓಕೆ ಸರ್, ಈ GST ಇಂದ ಉಳಿದಿರೋ ದುಡ್ಡನ್ನ ನೀವು ಜನರು ಖರ್ಚು ಮಾಡಬಹುದು ಮತ್ತೆ ಸೇವ್ ಮಾಡಬಹುದು ಅಂತ ಹೇಳಿದ್ರಿ. ಅದನ್ನ ಸೇವ್ ಮಾಡ್ಬೇಕಂದ್ರೆ ಜನರ ಬಳಿ ಯಾವೆಲ್ಲ ಆಯ್ಕೆಗಳು ಇದಾವೆ ಅಂತ? ಸರ್, ಒಂದು GST ಇವತ್ತು ಬದಲಾವಣೆ ಆಗಿರೋದ್ರಿಂದ ಸೇವಿಂಗ್ ಮಾಡೋದನ್ನ ನಾವು ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಅಂತ ನೋಡ್ಬೇಕಾಗತ್ತೆ. ಈಗ ಉದಾಹರಣೆಗೆ ಅದರ ಕಾರ್ ಕೊಂಡ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. ಕಾರ್ ಕೊಂಡ್ಕೊಳ್ಳೋದ್ರಲ್ಲಿ ಸುಮಾರು ₹50,000ದಿಂದ ₹1,00,000 ನಮಗೆ ಉಳಿತಾಯ ಆಗತ್ತೆ GST ನಲ್ಲಿ, ಆಯ್ತಾ. ಆಮೇಲೆ ಬಹುತೇಕರು ಭಾರತದಲ್ಲಿ ನಾವೇನ್ ಮಾಡ್ತೀವಿ, ಕಾರ್ ಕೊಂಡ್ಕೊಳ್ಳುವಾಗ 90% ಜನ ಲೋನ್ಗೆ ಹೋಗ್ತೀವಿ, ಆಯ್ತಾ. ಸೊ ನಾವೀಗ GST ಅಮೌಂಟ್ ನಲ್ಲಿ 1,00,000 ಉಳಿತಾಯ ಅಂತ ಅನ್ಕೊಳ್ಳಿ. ಸುಮ್ನೆ ಉದಾಹರಣೆಗೆ GST ಅಮೌಂಟ್ ನಲ್ಲಿ 1,00,000 ಉಳಿತಾಯ ಆದ್ರೆ ಅದು ಬಡ್ಡಿ ಎಲ್ಲ ಸೇರಿಸಿ ಬಹುಶಃ ಅದು 1,4 ಲಕ್ಷನೋ 1.5 ಲಕ್ಷ ಆಗುತ್ತೆ. ಯಾವಾಗ ನಮ್ಮ 5 ವರ್ಷದ ಪೀರಿಯಡ್ ಲೋನ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ 5 ವರ್ಷ EMI ಎಲ್ಲ ಸೇರಿಸಿ, ಬಡ್ಡಿ ದರ ಎಲ್ಲ ಸೇರಿಸಿ ₹1,00,000 GST ರಿಲೀಫ್ ಸಿಕ್ಕಿದೆ. ಅದ್ರ ಮೇಲೆ ನೀವು ಒಂದು ₹50,000 ಬಡ್ಡಿ ಕಟ್ಟಬೇಕಾಗತ್ತೆ. ಸುಮಾರು ನಮಗೆ ಆ ಇಡೀ ಅಮೌಂಟ್ ಏನಿದೆಯಲ್ಲ ಅದನ್ನ ಲೆಕ್ಕ ತಗೊಂಡಾಗ ನಮ್ಗೆ ಏನ್ ಅನ್ಸುತ್ತೆ, ನಾವು ಎಷ್ಟು ಉಳಿಸಿದೀವಿ ತಿಂಗಳ ಅಂತ ನಮಗ್ ಗೊತ್ತಾಗತ್ತೆ. ಸೊ ಈಗ GST ರಿಲೀಫ್ ಮಾತ್ರನೇ ಲೆಕ್ಕಕ್ಕೆ ತಗೊಂಡಾಗ ಬಹುಶಃ ನಮಗೆ ತಿಂಗಳಿಗೆ ₹2,000 ಉಳಿತು ಅಂತ ಅನ್ಕೊಳ್ಳಿ EMI ನಲ್ಲಿ, ಆಯ್ತಾ. ಯಾಕಂದ್ರೆ ₹1,00,000 ನಾನು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಿದ್ದೀನಿ. ಈಗ ವರ್ಷಕ್ಕೆ 24,000, 5 ವರ್ಷಕ್ಕೆ ಸುಮಾರು 1.25 ಲಕ್ಷ, ಆಯ್ತಾ. ಸೊ ನಾ ಆ ಉದಾಹರಣೆ ಇಟ್ಕೊಂಡು ಹೇಳ್ತಿರೋದು. ನಮಗ್ ತಿಂಗಳಿಗೆ ₹2,000 ಉಳಿಸಕ್ ಆಯ್ತು. ನಾನು ಇವತ್ತೊಂದು ಕಾರ್ ತಗೊಳ್ತೀನಿ 2025 ಆಗಸ್ಟ್ ನಲ್ಲಿ ಅಂದ್ರೆ 2030 ಆಗಸ್ಟ್ ವರೆಗೂ ಅದ್ರದ್ದು EMI ಇರುತ್ತೆ ನನಗೆ. ಇಡೀ EMI ನಲ್ಲಿ ನಾನು ಡಿವೈಡ್ ಮಾಡ್ಕೊಂಡು ಬಂದಾಗ ₹2,000 ನನಗೆ ಉಳಿತಾಯ ಆಗ್ತದೆ. ಆ ₹2,000 ನಾನು ಎಲ್ಲಿ ಹೂಡಿಕೆ ಮಾಡ್ತೀನಿ ಅಥವಾ ಉಳಿಸ್ತೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದನ್ನ ಮತ್ತೆ ನಾವು ಹಿಂದೆಲ್ಲ ಮಾತಾಡ್ದಂಗೆ, ಇಲ್ಲ ಮ್ಯೂಚುವಲ್ ಫಂಡ್ ನಲ್ಲಿ ಮಾಡ್ಬೋದು, ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಬೇಡ, ಈಗಾಗಲೇ ಸಾಕಷ್ಟು ಈಕ್ವಿಟಿ ನಲ್ಲಿ ಮಾಡಿದೀನಿ, ಸೇಫ್ ಆಗಿ ಎಮರ್ಜೆನ್ಸಿ ಹಣದ ತರದ್ದು ಬೆಳೆಸ್ಕೊಂಡು ಹೋಗ್ತೀನಿ ಅಂದ್ರೆ ಖಂಡಿತ ಪೋಸ್ಟ್ ಆಫೀಸ್ ಡೆಪಾಸಿಟ್ ಆಗ್ಲಿ ಅಥವಾ ಬ್ಯಾಂಕ್ ಡೆಪಾಸಿಟ್ ಇಡ್ಬೋದು. ಲಾಂಗ್ ಟರ್ಮ್ ನಲ್ಲಿ ಸೇಫ್ ಆಗಿ ಮಾಡ್ಕೊಳ್ತೀನಿ ಅನ್ನೋರು PPF ಮಾಡ್ಬೋದು, ಅದು 15 ವರ್ಷ ಲಾಕ್ ಇನ್ ಇರುತ್ತೆ. ಅಥವಾ ಹೆಣ್ಮಕ್ಳಿರೋರ್ಗೆ ಬಹಳ ಒಳ್ಳೆ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಇವತ್ತು. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸುಮಾರು 8-8.5% ನಮಗೆ ಬೆನಿಫಿಟ್ ಸಿಗುತ್ತೆ. ಈ ತರಾನು ಮಾಡ್ಬೋದು. ಅಥವಾ ನೀವು ವಾಲಂಟರಿ PF ಅಂತ, ಈಗ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ತೀವಿ, ಆಫೀಸ್ ನಲ್ಲಿ ಕೆಲಸ ಮಾಡುವಾಗ ನೀವು VPF ಅಂತ ಒಂದು ಅಮೌಂಟ್ ನ ಜಾಸ್ತಿ ಮಾಡ್ಬೋದು. ಎಂಪ್ಲಾಯರ್ PF ಜೊತೆಗೆ VPF ಸೇರಿಸಬಹುದು. ಅಂದ್ರೆ ನಿಮ್ಮ ಕೈಯಿಂದ ಎಕ್ಸ್ಟ್ರಾ ಹಾಕ್ತಿವಿ ಅಂತ. ಅದು ಮತ್ತೆ ನಿಮ್ಗೆ 8-8.5% ಬಡ್ಡಿ ಬರುತ್ತೆ PF ನಲ್ಲೂ. ಸೊ ಅಲ್ಲಿ ಸೇರಿಸ್ಕೋಬಹುದು. ಸೊ ಒಟ್ಟಾರೆ ಈ ₹1,00,000 GST ಕಡಿತದ ಉದಾಹರಣೆ ತಗೊಂಡಾಗ ನಾವು ತಿಂಗಳಿಗೆ 2,000 ಉಳಿಸ್ತೀವಿ ಅಂದ್ರೆ ನೆಕ್ಸ್ಟ್ 5 ವರ್ಷದಲ್ಲಿ 2,000 ಎಕ್ಸ್ಟ್ರಾ ಇದೆ ನಮ್ಮ ಹತ್ರ ಅಂತ ಅರ್ಥ. ಅದನ್ನ ನಾವು ಸರಿಯಾಗಿ ಬಳಸ್ಕೊಂಡು ಹೋದ್ರೆ ನಮಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ ಸರ್, ಈಗ GST ರಿಲೀಫ್ ನಿಂದ ಈಗ ಒಂದೊಂದ್ ಮನೇಲಿ 500,000 ಉಳಿಬಹುದು. ಅದು ಜನರಿಗೆ ಸಣ್ಣ ಅಮೌಂಟ್ ಅನ್ಸುತ್ತೆ. ಅದನ್ನ ಇನ್ವೆಸ್ಟ್ ಮಾಡ್ಬೇಕಾ, ಅದರಿಂದ ಏನ್ ದುಡ್ಡು ಬರುತ್ತೆ ಅಂತಾರೆ ಬಹಳಷ್ಟು ಜನ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್, ನಾನು ಆಗ್ಲೇ ಉದಾಹರಣೆ ತಗೊಂಡಂಗೆ, ಈಗ ₹5,000 ತಿಂಗಳ ದಿನಸಿ ಖರ್ಚು ಅಥವಾ ಒಟ್ಟಾರೆ ಸಾಮಾನುಗಳು ಖರ್ಚಿದ್ದಾಗ ನಾವು ಬೇಸ್ ಎಫೆಕ್ಟ್ ಆಗಿ ತಗೊಂಡು ₹500 ಉಳಿತು ಅಂದ್ರೆ ₹500 ನಾವು ಬರೀ ಇವತ್ತು ಈ ಒಂದ್ ತಿಂಗಳು ₹500 ಉಳಿತು, ₹500 ಏನ್ ಮಹಾ ಬರುತ್ತೆ ಅಂತ ನೋಡಕ್ ಬದಲು ಎಷ್ಟು ದಿವ್ಸಕ್ಕೆ ನೀವು ಉಳಿಸ್ತೀರಾ. ಈಗ ₹500 ಒಂದ್ ಇಡೀ ವರ್ಷದಲ್ಲಿ ₹500 ಉಳಿಸ್ಕೊಂಡು ಹೋದ್ರೆ ತಿಂಗಳಿಗೆ ಇಡೀ ವರ್ಷಕ್ಕೆ ₹6,000 ಉಳಿಸ್ತಂಗಾಗುತ್ತೆ. ₹6,000 ಏನ್ ಚಿಕ್ಕ ಅಮೌಂಟ್ ಅಲ್ಲ. ₹500 ನಾವು ಚಿಕ್ಕ ಅಮೌಂಟ್ ಅಂತ ನೋಡಬಾರದು. ಹೂಡಿಕೆ ಪ್ರಪಂಚದಲ್ಲಿ ಆತರ ನೋಡಕ್ ಬರಲ್ಲ. ನೋಡಿದ್ರು ₹6,000 ದೊಡ್ಡ ಅಮೌಂಟ್ ಅದು. ಇಡೀ ವರ್ಷದಲ್ಲಿ ನೀವು ₹6,000 ಮಾಡಿದಾಗ ಒಂದು ನೀವು ಚೆನ್ನಾಗಿ ಉಳಿಸಿ, ಆಯ್ತಾ. ಉಳಿಸಿದಾಗ ಒಳ್ಳೇದಾಗತ್ತೆ. ಇಲ್ಲ ನಿಮ್ಗೇನೋ ಮನೆಗೆ ಚಿನ್ನದ್ದೋ ಬೆಳ್ಳಿದೋ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದಾಗ ಅಲ್ಲಿ ಕಮಿಟ್ಮೆಂಟ್ ಮಾಡ್ಕೋಬಹುದು, ಅಥವಾ ಬ್ಯಾಂಕ್ ನಲ್ಲಿ ಸೇಫ್ ಆಗಿ ಇಡ್ಬೋದು. ನಮಗೆ ಉಳಿಸ್ಕೊಳ್ಳಕ್ಕೆ ಸಾಕಷ್ಟು ದಾರಿಗಳಿದೆ.
ನಾವು ಆ ಚಿಕ್ಕ ಅಮೌಂಟ್ ನ, ಅದೇ ಹನಿ ಹನಿ ಗುಡಿದ್ರೆ ಹಳ್ಳ ಅಂದಂಗೆ ಚಿಕ್ಕ ಅಮೌಂಟ್ ನ ಕೂಡ ನಾವು ಬಹಳ ಪಾಸಿಟಿವ್ ಆಗಿ ನೋಡ್ಬೇಕು. ಆ ಬದಲಾವಣೆ ಆವಾಗ ನಮಗೆ ದೊಡ್ಡ ಮೊತ್ತದಲ್ಲಿ ಅದನ್ನ ಬೆನಿಫಿಟ್ ತಗೊಳಕ್ಕೆ ಸಾಧ್ಯ ಆಗತ್ತೆ. ಅದು ಸರ್, ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕಾ? ಈಗ ಕಾರ್ಗಳದ್ದ ಉದಾಹರಣೆ ಕೊಟ್ರಿ, ಅದನ್ನ ಯಾವಾಗಾದ್ರೂ ಒಂದ್ಸಲ ತಗೋಬಹುದು, ಅದು ಒಂದ್ಸಲ ಉಳಿಯುತ್ತೆ. ಬಟ್ ಈಗ ಕುಟುಂಬಕ್ಕೆ ದೈನಂದಿನ ವಸ್ತುಗಳನ್ನ ತಗೊಂಡ್ಬರೋದು ಅದೆಲ್ಲ ಆಲ್ಮೋಸ್ಟ್ ತಿಂಗಳ ನಡೆಯುತ್ತೆ. ಇದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕು ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕು ಅಂತ? ಸರ್, ಅದ ಈ ಮೂಮೆಂಟ್ ನಲ್ಲಿ ಅವರ ಫೈನಾನ್ಷಿಯಲ್ ಗೋಲ್ಸ್ ಹೆಂಗಿದೆ ಅಂತ ನೋಡ್ಬೇಕಾಗತ್ತೆ. ಈಗ ಒಂದು ಉದಾಹರಣೆ ತಗೊಂಡು ಈ 500 ರೂಪಾಯಿ ಉಳಿಸೋ ವ್ಯಕ್ತಿ ಲಾಂಗ್ ಟರ್ಮ್ ನಲ್ಲಿ ಏನೋ ಉಳಿತಾಯಗಳು ಮಾಡಿಲ್ಲ ಇದುವರ ತನಕ ಅಂದ್ರೆ ಖಂಡಿತ ಅವ್ರು ಲಾಂಗ್ ಟರ್ಮ್ ಮಾಡ್ಬೇಕಾಗತ್ತೆ. ಲಾಂಗ್ ಟರ್ಮ್ ಪ್ಲಾನ್ ಚೆನ್ನಾಗಿ ಮಾಡ್ಬಿಟ್ಟಿದೀನಿ, ಆದ್ರೆ ಶಾರ್ಟ್ ಟರ್ಮ್ ನಲ್ಲಿ ಎಮರ್ಜೆನ್ಸಿ ಹಣ ನನ್ನ ಹತ್ರ ಇಲ್ಲ ಅಂತೇನಾದ್ರು ಇದ್ರೆ ವ್ಯವಸ್ಥೆ, ಅವರು ಅದನ್ನ ಶಾರ್ಟ್ ಟರ್ಮ್ ನಲ್ಲಿ ಬ್ಯಾಂಕ್ RD ಮಾಡೋದಾಗ್ಲಿ ಅಥವಾ ಇನ್ನೊಂದು ಪೋಸ್ಟ್ ಆಫೀಸ್ ಡೆಪಾಸಿಟ್ ಮಾಡೋದಾಗ್ಲಿ ಮಾಡ್ಬೋದು. ಅಲ್ಲಿ ನಮಗೆ 3-4-5% ಅಷ್ಟೇ ಬಡ್ಡಿ ಬರುತ್ತೆ. ಬಟ್ ನಾನು ಹೇಳ್ತಿರೋದು ಈ ಚಿಕ್ಕ ಮೊತ್ತ ಏನು ಉಳಿಸ್ಕೊಂಡು ಹೋಗ್ತೀವೋ ಇದು ನಾವು ಬೆಳಿಲಿ ದುಡ್ಡು ಮಾಡ್ಲಿ ಅಂತಲ್ಲ, ಎಮರ್ಜೆನ್ಸಿಗೋಸ್ಕರ ಉಳಿಸ್ತಿರ್ತೀವಿ. ಸೊ ಕೊನೆಗೆ ಇದು ಎಲ್ಲಿಗೆ ಬಂದ್ ನಿಲ್ಲುತ್ತೆ ಅಂದ್ರೆ ನಾವು ನಮ್ಮ ಫೈನಾನ್ಷಿಯಲ್ ಗೋಲ್ಗೆ ಇದು ಹೇಗೆ ಮ್ಯಾಚ್ ಆಗುತ್ತೆ, ನಾವೀಗಾಗ್ಲೇ ಏನ್ ಲಾಂಗ್ ಟರ್ಮ್ ನಲ್ಲಿ ಮಾಡಿದೀವಿ, ಈಗಾಗ್ಲೇ ಶಾರ್ಟ್ ಟರ್ಮ್ ನಲ್ಲಿ ಏನ್ ಮಾಡಿದೀವಿ ಅಂತ ನೋಡ್ಕೊಂಡು ಈ ಡಿಫರೆನ್ಷಿಯಲ್ ಅಮೌಂಟ್ 500, 800, 1000 ತಿಂಗಳ ಉಳಿಸೋದನ್ನ ಬಹಳ ಪಾಸಿಟಿವ್ ಆಗಿ ಉಳಿಸ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಓಕೆ ಸರ್, ಈಗ ಒಬ್ಬ ಸಾಮಾನ್ಯ ಕುಟುಂಬದ ಮಾಸಿಕ ಖರ್ಚು 500,000 ಕಡಿಮೆ ಆದ್ರೆ ಆ ಉಳಿತಾಯವನ್ನ SIP ಮೂಲಕ ಮ್ಯೂಚುವಲ್ ಫಂಡ್ ನಲ್ಲಿ ಹಾಕಿದ್ರೆ 10-15 ವರ್ಷಗಳಲ್ಲಿ ಎಷ್ಟು ಆಗ್ಬೋದು ಸರ್? ಈ ಹಿಂದೆ ಹೇಳಿದ್ರಿ, ಮತ್ತೆ ಈ ವಿಡಿಯೋನ ಹೊಸದಾಗಿ ನೋಡೋರ್ಗೆ ಅದರ ಬಗ್ಗೆ ತಿಳಿಸ್ಬೋದಂದ್ರೆ? ಸರ್ ಖಂಡಿತ, ಅದೇ ಈಗ ಒಂದು SIP ಕ್ಯಾಲ್ಕುಲೇಟರ್ ಓಪನ್ ಮಾಡಿ ಇಟ್ಕೊಂಡಿಲ್ಲ, ಬಟ್ ನಾವು ಉದಾಹರಣೆ ತಗೊಂಡಾಗ ತಿಂಗಳಿಗೆ 500 ರೂಪಾಯಿ SIP ಇವತ್ತು ನಮ್ಗೆ 500 ರೂಪಾಯಿ ಮಾಡಕ್ಕೆ ಅವಕಾಶಗಳಿದೆ. ತಿಂಗಳಿಗೆ 500 ರೂಪಾಯಿ SIP ಮಾಡಿ 10 ವರ್ಷದಲ್ಲಿ 12% ಇಂಟ್ರೆಸ್ಟ್ ಕೊಟ್ರೆ ಎಷ್ಟಾಗುತ್ತೆ ಅಂತ ನಾವು ಕಾರ್ಪಸ್ ಬಿಲ್ಡ್ ಆಗೋದನ್ನ ಕ್ಯಾಲ್ಕುಲೇಟರ್ ಹಾಕಿ ನೋಡ್ಬೋದು. ಮುಖ್ಯವಾಗಿ ಏನ್ ಹೇಳ್ಬೋದು ಅಂದ್ರೆ ಈ ಚಿಕ್ಕ ಮೊತ್ತನ ನಾವು SIP ಕಡೆ ಮೂವ್ ಮಾಡಿದ್ರೆ ಖಂಡಿತ ಒಂದು 10-15-20 ವರ್ಷದಲ್ಲಿ ಒಳ್ಳೆ ಕಾರ್ಪಸ್ ಬಿಲ್ಡ್ ಮಾಡಕ್ಕಾಗತ್ತೆ. ಆಮೇಲೆ ನಮಗೆ 500 ರೂಪಾಯಿ ಉಳಿತಾಯ ಇವತ್ತು ನೆಗ್ಲಿಜಿಬಲ್ ಅಂತ ಅನ್ಸ್ಬೋದು. ನಾ ಆಗ್ಲೇ ಹೇಳ್ದಂಗೆ 500 ರೂಪಾಯಿ ತಾನೆ ಏನ್ ಮಹಾ ಆಗತ್ತೆ, ಒಂದು ಹೋಟ್ಲಿಗೆ ಹೋದ್ರೆ ಇಬ್ರು ಊಟ ಮಾಡಿದ್ರೆ 500 ರೂಪಾಯಿ ಖರ್ಚಾಗ್ಬಿಡುತ್ತೆ, ಆ ರೀತಿನೂ ನೋಡ್ಬೋದು. ಅದು ತಪ್ಪಲ್ಲ. ಈಗ ನಾವು ಯಾವ್ದೋ ಒಂದು ಕುಟುಂಬದಲ್ಲಿ ಅವ್ರಿಗೆ ಬಹಳ ಟೈಟ್ ಬಡ್ಜೆಟ್ ರನ್ ಮಾಡ್ತಿರ್ತಾರೆ, ಅವ್ರಿಗೆ ಹೊರಗಡೆ ಹೋಗಿ ತಿನ್ನಕ್ಕಾಗ್ಲಿ, ಒಂದ್ ಸಿನಿಮಾಗ್ ಹೋಗಕ್ಕಾಗ್ಲಿ ಅಥವಾ ಒಂದೆಲ್ಲೋ ಟ್ರಿಪ್ ಹೋಗೋದಕ್ಕಾಗ್ಲಿ ಅವ್ರ ಹತ್ರ ಇವತ್ತು ಬಡ್ಜೆಟ್ ಇಲ್ಲ ಅಂದಾಗ ಅವ್ರಿಗೆ 500 ರೂಪಾಯಿ ಬಹಳ ದೊಡ್ಡ ಅಮೌಂಟ್ ಆಗುತ್ತೆ. 500 ರೂಪಾಯಿನ ಒಂದ್ 5 ತಿಂಗಳು ಉಳಿಸಿದ್ರೆ 2,500 ರೂಪಾಯಿ ಆಗತ್ತೆ. ಆ ದುಡ್ಡಲ್ಲಿ ಒಂದ್ ಸಿನಿಮಾಗ್ ಹೋಗಿ ಒಂದ್ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬರ್ಬೋದು. ಸೊ ಇದನ್ನ ನಾವು ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂಲಿ ಬೆನಿಫಿಟ್ ಆಗುತ್ತೆ, ಖಂಡಿತ ಅದ್ರಲ್ಲಿ ಡೌಟ್ ಇಲ್ಲ. ಬಟ್ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ನ ಬದಲಾಯಿಸ್ಕೊಳಕ್ಕೆ ಅಥವಾ ನಮ್ಗೇನೋ ಒಂದ್ ಸ್ವಲ್ಪ ರಿಕ್ರಿಯೇಷನ್ ಬೇಕಾಗತ್ತೆ ಪ್ರತಿಯೊಬ್ಬರಿಗೂ, ಆ ಕಡೆ ಕೂಡ ಚಾನಲೈಸ್ ಮಾಡ್ಬೋದು. ಸೊ ಈ ಚಿಕ್ಕ ಮೊತ್ತ ಏನು ಉಳಿತಾಯ ಆಗ್ತಿದೆಯಲ್ಲ ಇದು ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಈಗ ಸುಲಭವಾಗಿ SIP ಮಾಡಲು ಏನಾದ್ರು ಟೆಕ್ ಸೊಲ್ಯೂಷನ್ ನಿಮ್ಮಿಂದ ಹೇಳ್ಬೋದು? ಯಾಕಂದ್ರೆ ಎಲ್ಲರೂ ಅಬ್ಸ್ಟ್ರಾಕ್ಸ್ ನಂತ ಜೆರೋದಂತ ಆಪ್ ಗಳನ್ನ ಹಾಕೊಂಡಿರಲ್ಲ, ಅವರು ಯಾವ ರೀತಿ ಸುಲಭವಾಗಿ SIP ಮಾಡಬಹುದು? ಸರ್, ಇವತ್ತು ಒಂದು ಡಿಮ್ಯಾಟ್ ಅಕೌಂಟ್ಗಳ ಮೂಲಕ ಮ್ಯೂಚುವಲ್ ಫಂಡ್ ಸೇವಿಂಗ್ಸ್ ಮಾಡಬಹುದು. ನೀವು ಹೇಳಿದ್ರೆ ಅಪ್ಸ್ಟಾಕ್ ಆಗ್ಲಿ, ಝೀರೋದಾ ಆಗ್ಲಿ, ಇವರೆಲ್ಲ ಡಿಮ್ಯಾಟ್ ಅಕೌಂಟ್ ಇಟ್ಕೊಂಡಿರೋ ಕಂಪನಿಗಳು ಅವ್ರದೇ ಇನ್ನೊಂದು ಪ್ಲಾಟ್ಫಾರ್ಮ್ ಮಾಡಿ ಅಲ್ಲಿ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಕ್ಕೆ ಅವಕಾಶಗಳು ಕೊಟ್ಟಿರ್ತಾರೆ. ಇನ್ನು ಕೆಲವು ಡೆಡಿಕೇಟೆಡ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಗಳಿದೆ. ಈಗ ನಾನು ಸುಮಾರು ವರ್ಷಗಳಿಂದ ರೆಕಮೆಂಡೇಶನ್ ಅಲ್ಲ, ಉದಾಹರಣೆಗೆ ಹೇಳ್ತಿದ್ದೀನಿ, ಕುವೇರಾ ಅಂತ ಒಂದು ಪ್ಲಾಟ್ಫಾರ್ಮ್ ನ ಬಳಸ್ತಿದ್ದೀನಿ. ಆ ಕುವೇರಾ ಇತ್ತೀಚೆಗೆ ಕ್ರೆಡ್ ಅಂತ ಇನ್ನೊಂದು ಪ್ಲಾಟ್ಫಾರ್ಮ್ ಅವರು ತಗೊಂಡು ನಡೆಸ್ಕೊಂಡು ಹೋಗ್ತೀವಿ ಮುಂದಕ್ಕೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕುವೇರಾ ಬಂದು ಪ್ಯೂರ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್. ಮುಖ್ಯವಾಗಿ ನಾ ಹೇಳೋದು, ಯಾವುದೇ ಪ್ಲಾಟ್ಫಾರ್ಮ್ ತಗೊಳ್ಳಿ, ಇವತ್ತು ಝೀರೋದಾದಲ್ಲೂ ಕೂಡ ಝೀರೋದಾ ಕಾಯಿನ್ ಏನಿದೆಯೋ ಅವರು ಡೈರೆಕ್ಟ್ ಇನ್ವೆಸ್ಟಿಂಗ್ ಗೆ ನಿಮ್ಗೆ ಅವಕಾಶಗಳು ಕೊಟ್ಟಿದ್ದಾರೆ. ಕುವೇರಾ ಆಗ್ಲಿ ಮತ್ತೊಂದು ಪ್ಲಾಟ್ಫಾರ್ಮ್ ಆಗ್ಲಿ ಎಲ್ಲಾನು ಡೈರೆಕ್ಟ್ ಇನ್ವೆಸ್ಟಿಂಗ್ ಪ್ಲಾಟ್ಫಾರ್ಮ್ಗಳು. ನಾನು ಹೇಳೋದು, ನಿಮ್ಗೆ ಆಗ್ಲೇ ತಕ್ಕ ಮಟ್ಟಿಗೆ ಮ್ಯೂಚುವಲ್ ಫಂಡ್ ಗಳ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇದ್ದಾಗ ನೀವು ಯಾವುದೇ ಏಜೆಂಟ್ ಅಥವಾ ಬ್ರೋಕರ್ ಮೂಲಕ ಹೋಗೋ ಅವಶ್ಯಕತೆ ಇರಲ್ಲ ನಿಮಗೆ. ನೀವೇ ಡೈರೆಕ್ಟ್ ಆಗಿ ಆಪ್ ಗಳ ಮೂಲಕ ಒಂದು 2-3 SIP ಗಳು ಶುರು ಮಾಡಿದ್ರೆ ನೀವು ಆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ವರ್ಸಸ್ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನ್ ಡಿಫರೆನ್ಸ್ ನಾವು ಹೇಳಿದ್ವಲ್ಲ, ಸುಮಾರು 3/4% ಇಂದ 1% ಜಾಸ್ತಿ ಲಾಭ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಬರುತ್ತೆ. ಬಿಕಾಸ್ ಯಾರು ಡಿಸ್ಟ್ರಿಬ್ಯೂಟರ್ ಅದಕ್ಕೆ ಬ್ರೋಕರೇಜ್ ತಗೊಳ್ತಿರಲ್ಲ ಅಂತ. ಆತರ ಆಪ್ ಗಳು ನೀವು ಹೇಳ್ದಂಗೆ ಟೆಕ್ ಎನೇಬಲ್ಡ್ ಆಪ್ ಗಳು ಏನಿದೆಯಲ್ಲ ಅದ್ರ ಮೂಲಕ ನಾವು ಕ್ವಿಕ್ ಆಗಿ KYC ಮುಗಿಸ್ಕೊಂಡು SIP ಶುರು ಮಾಡಬಹುದು. ಓಕೆ ಸರ್, ಈಗ GST ಸೇವಿಂಗ್ಸ್ ಇಂದ ಉಳಿದ ಹಣವನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡುವಾಗ ಯಾವ ರೀತಿ ಜನರು ಶಿಸ್ತಿನ ಕಾರ್ಯತಂತ್ರವನ್ನ ಅನುಸರಿಸಬೇಕು ಅಂತ? ಸರ್, ಈಗ ಒಂದು ಉದಾಹರಣೆ ತಗೊಂಡ್ರೆ ಒಂದು AC ಉದಾಹರಣೆ ತಗೊಳ್ತೀನಿ. AC ಮೊದಲು 28% GST ನಲ್ಲಿತ್ತು, ಈಗ ಅದನ್ನ 18% ಇಳಿಸಿದ್ದಾರೆ. ಒಂದು ACಯ ಬೇಸ್ ಪ್ರೈಸ್, ಸುಮ್ಮನೆ ಟ್ಯಾಕ್ಸ್ ಹಾಕಕ್ ಮುಂಚೆ ಬೇಸ್ ಅಂದ್ರೆ ಕಂಪನಿಗೆ ಆಕ್ಚುಲ್ ಆಗಿ ತಲುಪೋ ಹಣ ಒಂದು 20,000 ಅಂತ ಅನ್ಕೊಳ್ಳೋಣ. 20,000 ರೂಪಾಯಿ ಅದರದ್ದು ಅಮೌಂಟ್. ಅದಕ್ಕೆ ಈಗ 28% GST ಸೇರಿಸ್ತಿದ್ದಾಗ ಬಹುಶಃ 5,600 ರೂಪಾಯಿ ಏನೋ ಬೀಳೋದು. ಆಯ್ತಾ?
ಈಗ 5,600 ರೂಪಾಯಿ ಬೀಳೋ ಕಡೆ ಇವತ್ತು 18% GST ತಗೊಂಡ್ಬಂದಿರೋದ್ರಿಂದ ಸುಮಾರು 3,500 3,600 ಬರುತ್ತೆ ಅಪ್ರಾಕ್ಸಿಮೇಟ್ ಆಗಿ. ಸೊ ಒಂದು ಎಸಿ ಕೊಂಡ್ಕೊಳ್ಳೋದ್ರಲ್ಲಿ ಒಟ್ಟಾರೆ ಎಷ್ಟು ಉಳಿಸಿದ್ವಿ? 2,000 ರೂಪಾಯಿ ಉಳಿಸಿದ್ವಿ. ಈಗ ಎಸಿ ಕೊಂಡ್ಕೊಳ್ಳೋರು ಫುಲ್ ಕ್ಯಾಶ್ ನಲ್ಲೇ ಕೊಂಡ್ಕೊಳ್ತಾರೆ, EMI ಮಾಡ್ಕೊಳ್ಳಲ್ಲ ಅನ್ನೋ ಉದಾಹರಣೆನೇ ಇಟ್ಕೊಳ್ಳೋಣ ಸದ್ಯಕ್ಕೆ. ಒಟ್ಟಾರೆ 2,000 ರೂಪಾಯಿ ಉಳಿಸಿದಾರೆ ಅವರು. 2,000 ರೂಪಾಯಿನ ಅವರು, ನಾನು ಆಗ್ಲೇ ಹೇಳ್ದಂಗೆ, ಅವ್ರು ಇನ್ನೇನೋ ಬೆಟರ್ ಲೈಫ್ ಸ್ಟೈಲ್ಗೋಸ್ಕರನೋ ಅಥವಾ ಅವರೊಂದು ಟ್ರಿಪ್ ಹೋಗೋದಕ್ಕೋ ಅಂತದಕ್ಕೂ ಬಳಸ್ಕೋಬಹುದು. ಅಥವಾ 2,000 ರೂಪಾಯಿ ಉಳಿದಿದೆ, ನಂದು ಬೇರೆ ಇನ್ನೇನು ಮಾಡೋದಿಲ್ಲ ಅಂದ್ರೆ ಒಂದು ಚಿಕ್ಕ ಲಂಸಮ್ ಮಾಡ್ಕೋಬಹುದು, ಮ್ಯೂಚುವಲ್ ಫಂಡ್ SIP ನಲ್ಲಾಗ್ಲಿ ಅಥವಾ ಮತ್ತೊಂದ್ ಕಡೆ SIP ಮಾಡುವಾಗ. ನಿಮ್ಗೆ 2,000 ರೂಪಾಯಿ ನಿಮ್ಗೆ ಗೊತ್ತೇ ಇರಲ್ಲ. ಈಗ ಏನಾಗಿದೆ, ಇದು ಒನ್ ಟೈಮ್. ನೀವ್ ಆಗ್ಲೇ ಹೇಳಿದ್ರೆ ಕಾರಿಂದು ಅಥವಾ ಬೈಕಿಂದು ಉದಾಹರಣೆ ತಗೊಂಡಾಗ ಅದು ನಮ್ಗೆ 3 ವರ್ಷ ಅಥವಾ 5 ವರ್ಷಕ್ಕೆ ತಿಂಗಳ ಡಿಫರೆನ್ಸ್ ಕಾಣಿಸುತ್ತೆ. ಆ GST ಇಳಿಕೆ ಆಗಿರೋದ್ರದ್ದು ನಮ್ಮ EMI ರೂಪದಲ್ಲಿ ಇಳಿಕೆ ಕಾಣಿಸುತ್ತೆ. ಆದ್ರೆ ನೀವೇನೋ ಒಂದು AC ತಗೊಳ್ಳೋದು ಅಥವಾ ಇನ್ನೊಂದು ಎಲೆಕ್ಟ್ರಾನಿಕ್ ಐಟಮ್ ತಗೊಳ್ಳುವಾಗ ಅದೇನು EMI ಮಾಡದೇ ಇದ್ದಾಗ ಒನ್ ಟೈಮ್ ಬೆನಿಫಿಟ್ ಅದು. 2,000-3,000 ರೂಪಾಯಿ ಉಳಿಸಿದ್ರೆ ಒಂದು AC ನಲ್ಲಿ ಅದೇ ನೆಗ್ಲಿಜಿಬಲ್ ಅಮೌಂಟ್ ಅಲ್ಲ ಅದು. ಆ ಅಮೌಂಟ್ ನಾವು ಒಂದು ಲಂಸಮ್, ನಿಮ್ಗೆ ಯಾವ್ದೋ ಒಂದು ಮ್ಯೂಚುವಲ್ ಫಂಡ್ ಆಗ್ಲೇ ನಡೀತಾ ಇದೆ, SIP ತಿಂಗಳು 1,000 ರೂಪಾಯಿ ಮಾಡ್ತಿದ್ದೀನಿ. ಈಗ AC ತಗೊಂಡಾಗ ನನಗೆ ಇವತ್ತಿನ ಡಿಫರೆನ್ಷಿಯಲ್ ಅಮೌಂಟ್ ಏನು GST ಇಳಿಸಿರೋದ್ರಿಂದ 3,000 ರೂಪಾಯಿ ನನಗೆ ಬೆನಿಫಿಟ್ ಬಂತು, ಅದನ್ನು ನಾನು ಮತ್ತೆ ಟಾಪ್ ಅಪ್ ಮಾಡ್ತೀನಿ ಆ ಮ್ಯೂಚುವಲ್ ಫಂಡ್ ನಲ್ಲಿ. ಈ ತರದ್ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ನಾವು ಒಂದು ಒಳ್ಳೆ ಕಾರ್ಪಸ್ ನ ಬಿಲ್ಡ್ ಮಾಡಕ್ಕಾಗತ್ತೆ. ಸೊ ಹಾಗಾಗಿ ಏನು ಫ್ಲೆಕ್ಸಿಬಲ್ ಆಗಿ ನಾವು ಹೇಗ್ ಬೇಕಾದ್ರೂ ಬಳಸ್ಕೋಬಹುದು ಸರ್ ಇದನ್ನ. ಆದ್ರೆ ಆದಷ್ಟು ಈಗ GST ಬದಲಾವಣೆ ಆಗಿರೋದ್ರಿಂದ ಏನ್ ದುಡ್ಡು ಉಳಿಯುತ್ತಲ್ಲ, 500 ಇರ್ಬೋದು, 50,000 ಇರ್ಬೋದು, 1 ಲಕ್ಷ ಇರ್ಬೋದು, ಅದನ್ನ ಒಂದು ಪಾಸಿಟಿವ್ ಆಗಿ ಬಳಸ್ಕೊಂಡು ಹೋಗೋಣ. ನಮ್ ಖುಷಿಗೆ ಬಳಸೋಣ, ತೊಂದ್ರೆ ಇಲ್ಲ. ಈಗ ನನಗೇನೋ ಒಂದು ಹೊಸ ಬಟ್ಟೆ ತಗೋಬೇಕಿತ್ತು, ಆ ಬಟ್ಟೆ ತಗೊಳಕ್ ಬಳಸ್ತೀನಿ, ತೊಂದ್ರೆ ಇಲ್ಲ. ಅಥವಾ ಇನ್ನೇನೋ ಉಳಿಸ್ತೀನಿ, ಅದು ತೊಂದ್ರೆ ಇಲ್ಲ. ಸೊ ನಾವ್ ಏನೇ ಇದ್ರೂ ಒಂದು ಪ್ಲಾನ್ ಪ್ರಕಾರ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ಓಕೆ ಸರ್, ಈಗ ನನಗೊಂದು ಇದು ಏನ್ ಬಂತು ಅಂದ್ರೆ ಯೋಚನೆ ಬಂತು. ಈ ಉಳಿತಾಯವನ್ನ ಹೂಡಿಕೆಯಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಸರ್ಕಾರ ಅಥವಾ ಸೆಬಿ ಅಂತ ನಿಯಂತ್ರಕ ಸಂಸ್ಥೆಗಳು ನೀತಿ ಅಥವಾ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಪ್ರಚಾರ ಮಾಡ್ಬೋದು. ಆವಾಗ ಸ್ವಲ್ಪ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಮೆಂಟಲಿ ಪ್ರಿಪೇರ್ ಆಗಿರಲ್ಲ ಜನ. ಈಗ GST ಉಳಿತಾಯ ಆಗ್ತಿದೆ, ಅದು ಯಾವ ರೀತಿ ಉಳಿತಾಯ ಆಗುತ್ತೆ ಅಂತ ಜನಕ್ಕೂ ಗೊತ್ತಿರಲ್ಲ. ಅದನ್ನೇನಾದ್ರೂ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರೆ ಜನರಲ್ಲಿ ಉಳಿತಾಯದ ಅವೇರ್ನೆಸ್ ಜಾಸ್ತಿ ಆಗ್ಬೋದಾ ಅಂತ. ಸರ್ ಖಂಡಿತ. ಜನರಲ್ ಆಗಿ ಉಳಿತಾಯ ಮಾಡಕ್ಕೆ ಆಂಫಿ ಮ್ಯೂಚುವಲ್ ಫಂಡ್ ಆರ್ಗನೈಸೇಷನ್ ಇದೆಯಲ್ಲ, ಆಂಫಿದವರು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಮ್ಯೂಚುವಲ್ ಫಂಡ್ ಸರಿ ಇದೆ ಅನ್ನೋದೊಂದು ಕ್ಯಾಪ್ಷನ್ ಕೊಟ್ಬಿಟ್ಟು ಸಾಕಷ್ಟು ಎವಾಂಜಲೈಸ್ ಮಾಡಿದ್ದಾರೆ ಅವರು. ಆಮೇಲೆ ನೀವ್ ಈಗ ಹೇಳ್ದಂಗೆ ಈಗ ಈ ಬದಲಾವಣೆಗಳಿಗೆ ನಾ ಮೊನ್ನೆ ನೋಡ್ತಿದ್ದೆ, ಕೆಲವು ಮ್ಯೂಚುವಲ್ ಫಂಡ್ ಕಂಪನಿಗಳ ಆಡ್ಗಳು ನೋಡ್ತಿದ್ದೆ, ಅಕಸ್ಮಾತ್ ಆಗಿ ಕಾಣಿಸಿದ್ದು. ಅವರು GST ಉಳಿಸಿದೀರಾ, ಏನ್ ಮಾಡ್ತೀರಾ, ಬಂದ್ SIP ಮಾಡಿ ಅಂತ ಅವರು ಕೂಡ ಪ್ರಮೋಟ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಇದೊಂದು ಇನೋವೇಟಿವ್ ವೇ ನಲ್ಲಿ ಅವರು ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಬಟ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಒಂದು ಆಂಫಿ ಇರ್ಬೋದು, ಅಥವಾ ಸೆಬಿ ಇರ್ಬೋದು, ಅಥವಾ RBI ಇರ್ಬೋದು, ಅಥವಾ ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು, ಇವರೆಲ್ಲರೂ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ಹೇಳ್ತಾನೆ ಬಂದಿದ್ದಾರೆ, ಈ ತರ ದುಡ್ಡು ಉಳಿತಾಯ ಮಾಡಿ, ನಾಳೆಗೆ ಉಳಿಸ್ಕೊಳ್ಳಿ, ಸೇವ್ ಫಾರ್ ಎ ರೈನಿ ಡೇ ಅಂತ ಏನ್ ಹೇಳ್ತೀವಲ್ಲ, ಆ ತರ ನಾಳೆ ಏನೋ ಕಷ್ಟ ಕಾಲಕ್ಕೆ ಉಪಯೋಗಿಸ್ಕೊಳಕ್ಕೆ ದುಡ್ಡು ಹೂಡಿಕೆ ಮಾಡ್ತಾ ಹೋಗಿ ಅಂತ. ಮ್ಯೂಚುವಲ್ ಫಂಡ್ ಕಂಪನಿಗಳು ಕೂಡ ಆಮೇಲೆ ಈಗ ಆಗ್ಲೇ ಬಹಳ ಒಳ್ಳೆ ನೀತಿ ಏನ್ ಸರ್ಕಾರದ ಕಡೆ ತಗೊಂಡ್ಬಂದಿದ್ದಾರೆ ಅಂದ್ರೆ, 500 ರೂಪಾಯಿ SIP ಮಾಡಕ್ ಅವಕಾಶ ಇದೆ, 250 ರೂಪಾಯಿಗೂ ಕೂಡ ಅವಕಾಶ ಕಲ್ಪಿಸ್ಕೊಡ್ತಿದ್ದಾರೆ. ಸೊ ಇದು ಈಗಾಗ್ಲೇ ಸರ್ಕಾರದ ಕಡೆಯಿಂದ ಏನೇನ್ ಮಾಡ್ಬೇಕೋ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಜನಸಾಮಾನ್ಯರು ಅದನ್ನ ಅರ್ಥ ಮಾಡ್ಕೊಂಡು ನಾವ್ ಹೇಗೆ ಅದನ್ನ ಬೆನಿಫಿಟ್ ತಗೋಬಹುದು, ನಾವ್ ಅದನ್ನ ಚಿಕ್ಕ ಮೊತ್ತನ ಕೂಡಿಟ್ಕೊಂಡು ಹೋದಾಗ ನಾಳೆ ದೊಡ್ಡ ಮೊತ್ತ ಹೇಗಾಗತ್ತದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಈ ಚಿಕ್ಕ ಬದಲಾವಣೆಗಳು ಏನ್ ಬರ್ತಿದ್ಯಲ್ಲ, ಇದನ್ನ ನಾವು ನಮ್ ಬೆನಿಫಿಟ್ ಗೆ ಬದಲಾಯಿಸ್ಕೋಬಹುದು. ಸರ್ ಅದೇ, ಈಗ ಉಳಿತಾಯ ಹೂಡಿಕೆಗೆ ಯಾವ್ದಾದ್ರು ಸರ್ಕಾರಿ ಬೆಂಬಲಿತ ಸ್ಕೀಮ್ಗಳಿದಾವ ಮ್ಯೂಚುವಲ್ ಫಂಡ್ ನಲ್ಲಿ ಅಥವಾ ಬೇರೆ ಪೋಸ್ಟ್ ಆಫೀಸ್ ನಲ್ಲಿ, ಅದರ ಬಗ್ಗೆ ಏನಾದ್ರು ಹೇಳ್ಬೋದಾ? ಸರ್ ಖಂಡಿತ. ಈಗ ಸರ್ಕಾರದ ಸ್ಕೀಮ್ಗಳು ತುಂಬಾ ಚೆನ್ನಾಗಿದೆ. ನಾವು ಎಲ್ಲಾನು ಈಕ್ವಿಟಿಗೆ ಹಾಕ್ಬಿಡ್ತೀವಿ. ಈಕ್ವಿಟಿನೇ ಏನೋ ಮೇನ್ ಆಗಿ ಇಟ್ಕೊಂಡಾಗ ನಮಗ್ ಬೇರೆ ಬೇರೆ ಸಮಸ್ಯೆಗಳು ಆಗತ್ತೆ ಅಂತ ನಾವು ಹಿಂದೆ ಮಾತಾಡಿದೀವಿ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ರೂಲ್ಸ್ ಬಗ್ಗೆ ಮಾತಾಡಿದಾಗ 100 ಮೈನಸ್ ಏಜ್ ಎಷ್ಟು ಬರುತ್ತೋ ಅಷ್ಟನ್ನ ಈಕ್ವಿಟಿಲಿ ಇಟ್ಕೋಬೇಕು, ಉಳಿದಿದ್ದ ಹಣವನ್ನ ನಾವು ಡೆಟ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಸೇವ್ ಮಾಡಬೇಕು ಅಂತ. ಈಗ ಒಬ್ಬ ವ್ಯಕ್ತಿಗೆ 40 ವರ್ಷ ವಯಸ್ಸಿದ್ರೆ 100ರಲ್ಲಿ 40 ಕಳೆದ್ರೆ 60. ಸೊ 60% ಈಕ್ವಿಟಿಗೆ ಹಾಕಿದಾಗ ಇನ್ನು 40% ಉಳಿತಾಯನ ಅವರು ಖಂಡಿತ ಡೆಟ್ ಅಲ್ಲೇ ಮಾಡ್ಬೇಕಾಗತ್ತೆ. ನಾನು ಆಗ್ಲೇ ಹೇಳಿದೆ, ಹೆಣ್ಣು ಮಕ್ಕಳು ಇರೋರಿಗೆ, ಪೋಷಕರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ತುಂಬಾ ಬೆನಿಫಿಷಿಯಲ್ ಯೋಜನೆ. ಮತ್ತೆ ಸರ್ಕಾರದ ವತಿಯಿಂದ ಇದನ್ನ ತುಂಬಾ ಪ್ರಮೋಟ್ ಕೂಡ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಬಹುಶಃ ETC ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆಮೇಲೆ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸುಮಾರು 8ರಿಂದ 8.25% ಏನೋ ಇಂಟ್ರೆಸ್ಟ್ ಬರುತ್ತೆ. ಅದೇ ರೀತಿ PPF ಕೂಡ ತುಂಬಾ ಒಳ್ಳೆ ಯೋಜನೆ, ಅದರಲ್ಲೂ ಕೂಡ 7.5-8% ಮೇಲೆ ನಮಗೆ ಬೆನಿಫಿಟ್ಸ್ ಬರುತ್ತೆ. ಆಮೇಲೆ ಕೆಲಸ ಮಾಡ್ತಿರೋರಿಗೆ PF ನಲ್ಲಿ ಹೂಡಿಕೆ ಮಾಡೋದು, ಅದು ಕೂಡ 8%, 7.75-8.25% ಇಂಟ್ರೆಸ್ಟ್ ಬರುತ್ತೆ. ಸೊ ಸರ್ಕಾರದ ಸೇಫ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಸಾಕಷ್ಟು ಇದಾವೆ. ನಾವು ಈ ಡಿಫರೆನ್ಷಿಯಲ್ ಅಮೌಂಟ್ ಇವತ್ತೇನ್ GST ಇಂದ ಉಳಿಸ್ತೀವಿ, ನಮ್ಮ ದೈನಂದಿನ ಖರ್ಚುಗಳು ಕಳೆದು 500,000 ಇದೆ, ಅದನ್ನ ನಾನು ಈಕ್ವಿಟಿಗೆ ಹಾಕಲ್ಲ ಅಂದ್ರೆ ಖಂಡಿತ ಬೇಡ. ಈಕ್ವಿಟಿಗೆ ಎಲ್ಲಾನು ಹಾಕ್ಬೇಕು ಅನ್ನೋದೇನಿಲ್ಲ.
ನೀವು ಯಾವ್ದೋ ಒಂದು ಪೋಸ್ಟ್ ಆಫೀಸ್ ಆರ್ ಡಿ ಮಾಡ್ಕೊಂಡು ಹೋಗಿ, ಅಥವಾ ಬ್ಯಾಂಕ್ ಆರ್ ಡಿ ಮಾಡಿ, ಅಥವಾ ನಿಮಗೆ ಲಾಂಗ್ ಟರ್ಮ್ ವಿಸಿಬಿಲಿಟಿ ಇದೆ ಅಂದಾಗ ಸುಕನ್ಯಾ ಸಮೃದ್ಧಿ ಅಥವಾ PPF ತರದ ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಸರ್ಕಾರದ ಸ್ಕೀಮ್ಗಳು ಬಳಸ್ಕೊಂಡು ಕೂಡ ನಾವು ಸಾಕಷ್ಟು ನಮ್ಮ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮಾಡ್ಕೋಬಹುದು. ಸೊ ಆ ಬ್ಯಾಲೆನ್ಸ್ ಇರ್ಬೇಕು ನಮ್ಗೆ. ಎಲ್ಲದನ್ನು ಸರ್ಕಾರದ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಹಾಕ್ತಿವಿ ಅಂದಾಗ್ಲೂ ನಮಗ್ ತುಂಬಾ ಲಾಭ ಬರದೇ ಇರ್ಬೋದು. ಎಲ್ಲ ಎತ್ಕೊಂಡೋಗಿ ರಿಸ್ಕ್ ತಗೊಂಡು ಈಕ್ವಿಟಿಲಿ ಹಾಕ್ತಿವಿ ಅಂದಾಗ್ಲೂ ರಿಸ್ಕ್ ಅವಶ್ಯಕತೆಗೆ ಮೀರಿದ ರಿಸ್ಕ್ ತಗೊಳ್ತಿರ್ಬೋದು. ಆ ಬ್ಯಾಲೆನ್ಸ್ ಬಹಳ ಮುಖ್ಯ ಆಗುತ್ತೆ. ಅದನ್ನ ನೀಟಾಗಿ ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಓಕೆ ಸರ್, ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. GST ಉಳಿಕೆಯಿಂದ ಉಳಿತಾಯ ಮಾಡಿದ್ರಿಂದ ಅದನ್ನ ಹೂಡಿಕೆಯಾಗಿ ಅದನ್ನ ಸಂಪತ್ತಾಗಿ ಹೇಗೆ ಸೃಷ್ಟಿಸ್ಬೇಕಂತ ಬಹಳ ಕ್ಲಿಯರ್ ಆಗಿ ಸಿಂಪಲ್ ಆಗಿ ಹೇಳ್ಕೊಟ್ರಿ. ಇದು ನಮ್ಮ ವೀಕ್ಷಕರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ನಿಮ್ ಜೊತೆ ನಾನು ಭೇಟಿ ಆಗ್ತೀನಿ. ನಮಸ್ಕಾರ ಸರ್, ಧನ್ಯವಾದ. ನಮಸ್ಕಾರ.